ಅವೆಲ್ಲ ವಾಸ್ತವದಲ್ಲಿ ನಡೆಯುತ್ತೆ ಅಂತ ಯೋಚನೆ ಮಾಡೋದಕ್ಕೂ ಕೂಡ ತುಂಬ ಕಷ್ಟ ಆಗುತ್ತೆ. ಆರೋಪ ಮಾಡ್ತಾ ಇರುವಾಗಲೂ ಕೂಡ ಇದು ಕಪೋಲಕಲ್ಪಿತ ಇರಬಹುದಾ ಅನ್ನುವಂತಹ ಒಂದು ಅನುಮಾನ ಬರುತ್ತೆ. ಸೊ ಇಂಥವೆಲ್ಲ ನಡೆಯುತ್ತೆ ಅಂದರೆ ಅದನ್ನು ನಂಬೋದಕ್ಕೆ ಕಷ್ಟ. ನಂಬೋದಕ್ಕೆ ನಮಗೂ ಕೂಡ ಕಷ್ಟ ಆಯಿತು ಮೇಡಮ್. ನಮ್ಮ ಮನೆಗಳಲ್ಲಿ ಮಾಧ್ಯಮಗಳನ್ನು ನೋಡಿಕೊಂಡು ನನ್ನ ತಾಯಿ ಹೆದರ್ಬಿಟ್ರು, ಇದೇನು ಈ ಥರ ರಾಜಕಾರಣನ, ಈ ರಾಜಕಾರಣಕ್ಕೆ ನನ್ನ ಮಗಳು ಹೋಗಿರುವಂಥದ್ದು. ದ್ವೇಷ ರಾಜಕಾರಣದ ಹಿನ್ನೆಲೆಯಲ್ಲಿ ಇದು ಒಂದು ವೃಥಾ ಆರೋಪ ಯಾಕಾಗಿರಬಾರ್ದು? ಅವರ ವಿರುದ್ಧ ಒಂದು ಜನಾಭಿಪ್ರಾಯ ಮೂಡಿಸೋದಕ್ಕೆ ಕಟ್ಟುಕತೆಗಳನ್ನು, ಕಟ್ಟು ಕಾಲ್ಪನಿಕ ಪಾತ್ರಗಳನ್ನು ಸೃಷ್ಟಿಸಿ ಅವರ ವಿರುದ್ಧ ಷಡ್ಯಂತ್ರ ಮಾಡಿರಬಾರ್ದು ಯಾಕೆ? ಅದನ್ನು ತನಿಖೆ ಮಾಡ್ತಾ ಇದ್ದಾರೆ. ಆ ತನಿಖೆಯ ರಿಪೋರ್ಟ್ ಕೂಡ ಸಬ್ಮಿಟ್ ಆಗ್ತಾ ಇದೆ, ಕೋರ್ಟ್ನಲ್ಲೂ ಕೂಡ ಇದೆ. ಆಗುತ್ತೆ ಅಂತ ನಾನಾದರೂ ಅನ್ಕೊಂಡಿದ್ದೀನಿ. ಯಾಕಂದರೆ ಅದಕ್ಕೆ ಸಂಬಂಧಪಟ್ಟವ್ರನ್ನೆಲ್ಲರೂ ವಿಚಾರಣೆಯನ್ನು ಮಾಡಿದ್ದಾರೆ, ಮಾಧ್ಯಮಗಳೇ ಬಂದೇ ಮಾತಾಡಿದ್ದಾರೆ. ನೀವಿದ್ದೀರಾ? ಅಲ್ಲ, ನಾನು ಹೇಳಿದೆ ಮೇಡಮ್, ಎಲ್ಲರೂ ಅವರ ರೀತಿ ಕಟ್ಟ ರಾಜಕಾರಣ ಮಾಡಿಕೊಂಡು ಬದುಕುವಂಥ ಇದಿಲ್ಲ ನನಗೆ. ನಾವು ಸಭ್ಯಸ್ಥರಿದ್ದೀವಿ, ಮರ್ಯಾದಸ್ಥ ಕುಟುಂಬದಿಂದ ಬಂದೀವಿ. ನಮ್ಗೆ ಯಾರಿಗೂ ಆ ಥರ ಹಿನ್ನೆಲೆ, ಅವ್ರಿಗಿರುವಂಥ ಹಿನ್ನೆಲೆ ಇಲ್ಲ. ನನಗೂ ಆ ಥರ ರಾಜಕಾರಣ ಮಾಡಬೇಕು ಅನ್ನೋ ಯಾವ ಉದ್ದೇಶನೂ ಇಲ್ಲ. ಸದ್ಯ ನಾನು ರಾಜಕಾರಣಕ್ಕೆ ಬಂದಿದ್ದೆ ಆಕಸ್ಮಿಕವಾಗಿ. ನನಗೆ ಯಾವ ಒಂದು ಆಸೆ, ರಾಜಕಾರಣಿ ಆಗಬೇಕು ಅನ್ನೋ ಆಸೆ ಏನಿರಲಿಲ್ಲ. ರಾಜಕಾರಣಕ್ಕೆ ಆಕಸ್ಮಿಕವಾಗಿ ಬಂದಿರುವಂಥದ್ದು, ಸ್ವಚ್ಛವಾದ ರಾಜಕಾರಣವನ್ನು ಮಾಡಬೇಕು ಅಂತ ಬಂದಿರುವಂಥದ್ದು. ಅಕ್ಷರ ಕಲಿತ ಹೆಣ್ಮಗಳು, ನಾನು ಅರ್ಥಕೊಂಡು ಮಾತಾಡುವಂಥ ಹೆಣ್ಮಗಳು. ನನಗೆ ಈ ರೀತಿಯಾದಂಥ ಕೀಳು ಮಟ್ಟದ ಅಭಿಪ್ರಾಯವನ್ನು, ಕೀಳು ಮಟ್ಟದ ಅಭಿರುಚಿ ಇಟ್ಕೊಂಡು ಈ ಥರ ಕೆಟ್ಟ ರಾಜಕಾರಣ ಮಾಡೋದು ನಮಗೆ ಗೊತ್ತೂ ಇಲ್ಲ. ನಾವು ಮಾಡೋಂಥ ವ್ಯಕ್ತಿಗಳು ಅಲ್ಲ. ಅದು ನಮ್ಮ ಸಂಸ್ಕೃತಿನೂ ಅಲ್ಲ, ನಮ್ಮ ಸಂಸ್ಕಾರನೂ ಅಲ್ಲ. ಇಷ್ಟು ಕಡಿಮೆ ಅವಧಿಯಲ್ಲಿ ಇಷ್ಟು ಪಾಪ್ಯುಲಾರಿಟಿಯನ್ನು ಪಡೆದು ಅಷ್ಟು ದೊಡ್ಡ ಮಟ್ಟದ ದ್ವೇಷ ಯಾಕೆ ಕುಸುಮಾ ಅವರಿಗೆ ಅನ್ನೋ ಮಾತನ್ನು ಕೂಡ ಕೇಳಲ್ಪಟ್ಟಿದ್ದೀವಿ. ಅಷ್ಟು ದ್ವೇಷನ, ಇಷ್ಟೊಂದು ದ್ವೇಷನ, ತಾನು ಗೆಲ್ಲಲಾಗಲಿಲ್ಲ ಅನ್ನೋದಕ್ಕೆ ಇಷ್ಟು ದ್ವೇಷನ? ಇಲ್ಲ, ನಾನು ಯಾವತ್ತೂ ಕೂಡ ಯಾರನ್ನು ದ್ವೇಷ ಪಟ್ಕೊಳ್ಳೋ ಅಂಥ ವ್ಯಕ್ತಿತ್ವನೇ ಅಲ್ಲ ನಂದು. ನಾನು ಯಾರನ್ನೂ ದ್ವೇಷ ಮಾಡೋದಕ್ಕೆ ಹೋಗೋದಿಲ್ಲ. ಯಾಕೆ ದ್ವೇಷ ಮಾಡಬೇಕು? ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆ. ನನಗೆ ಒಂದು ಅವಕಾಶ ಕೊಟ್ಟರು, ಚುನಾವಣೆಗೆ ಸ್ಪರ್ಧೆ ಮಾಡು ಅಂತ ಹೇಳಿದ್ರು. ನಾನು ನನ್ನ ಪ್ರಯತ್ನವನ್ನು ಮಾಡಿದೆ, ಜನಗಳನ್ನ ಹೋಗಿ ಭೇಟಿ ಮಾಡಿದೆ, ಅವಕಾಶ ಮಾಡಿಕೊಡಿ ಅಂತ ಹೇಳಿದೆ. ಜನಗಳು ನನಗೆ 1,16,000 ಜನ ನನಗೆ ಬೆಂಬಲವನ್ನು ಸೂಚಿಸಿದ್ರು. ಆದರೆ ಏನು ರಾಜಕಾರಣದಲ್ಲಿ ಒಬ್ಬರು ಸೋಲ್ಬೇಕು, ಚುನಾವಣಾ ರಾಜಕಾರಣದಲ್ಲಿ ಒಬ್ಬರು ಗೆಲ್ಲಬೇಕು. ನಾನು ಆಯ್ಕೆ ಆಗಲಿಲ್ಲ, ನಾನು ಇನ್ನೊಂದು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ನೆಕ್ಸ್ಟ್ ದಿನದಿಂದಲೇ ಮತ್ತೆ ನಾನು ಕೆಲಸವನ್ನು ಮಾಡಲಿಕ್ಕೆ ಶುರು ಮಾಡಿದೆ. ದ್ವೇಷ ಮಾಡಿ ಏನು ಸಾಧಿಸಕ್ಕೆ ಸಾಧ್ಯ ಇದೆ? ಇದು ನಾನು ದ್ವೇಷ ಮಾಡ್ತಿರೋದಲ್ಲ, ಅವರು ನನ್ನ ಮೇಲೆ ಟಾರ್ಗೆಟ್ ಮಾಡಿಕೊಂಡು, ನೀವು ಎಲ್ಲಾದರೂ ನೋಡಿದಿರೋ ಒಬ್ಬರು ಶಾಸಕರು ಪರಾಜಿತ ಅಭ್ಯರ್ಥಿ ಮೇಲೆ ಇಷ್ಟೊಂದು ಕತ್ತಿ ಮಸಿಯುವಂಥದ್ದನ್ನು, ಇಷ್ಟೊಂದು ಮಟ್ಟಕ್ಕೆ ಹೀನಾಯವಾಗಿ ತೀರಾ ಕೆಳಮಟ್ಟದಲ್ಲಿ ಮಾತಾಡುವಂಥದ್ದನ್ನ ಯಾವುದಾದ್ರೂ ಒಬ್ಬ ಶಾಸಕ ಇರ್ಬೋದು ಮೇಡಮ್? ಯಾಕೆ ನನಗನ್ಸಿರುವಂಥದ್ದು, ಅವರು ರಾಜಕಾರಣಕ್ಕೆ ಬಂದು ಶಾಸಕರಾದಾಗ್ಲಿಂದಲೂ ಕೂಡ ಅವ್ರು ಯಾವ ಪಕ್ಷದಿಂದ ಶಾಸಕರಾಗಿದ್ದಾರೆ ಅದೇ ಪಕ್ಷದ ಅಧಿಕಾರದಲ್ಲಿ ಇದ್ದಂಥದ್ದು, ಎಲ್ಲವನ್ನೂ ಅನುಭವಿಸ್ತಾ ಇದ್ದಂಥದ್ದು ಅವರು. ಯಾವ ಪಕ್ಷದಲ್ಲಿ ಶಾಸಕರಾಗಿದ್ದಾರೆ ಅದೇ ಪಕ್ಷ ಅಧಿಕಾರದಲ್ಲಿದ್ದಂಥದ್ದು. ಮೊಟ್ಟ ಮೊದಲನೇ ಬಾರಿಗೆ ಅವರ ಪಕ್ಷ ಇವತ್ತು ರಾಜ್ಯದಲ್ಲಿ ಅಧಿಕಾರದಲ್ಲಿಲ್ಲ. ಅವ್ರು ಅಂದ್ಕೊಂಡಿದ್ರು, ಸರ್ವಾಧಿಕಾರಿ ನಾನು ಈ ಕ್ಷೇತ್ರಕ್ಕೆ, ಒಂದು ಕಲ್ಲನ್ನು ಈ ಕಡೆಯಿಂದ ಈ ಕಡೆ ಎತ್ತಿಡಬೇಕು ಅಂದರೆ ನನ್ನ ಪರ್ಮಿಷನ್ನೇ ತಗೋಬೇಕಿತ್ತು ಅಂತ ಆ ಮಟ್ಟದ ರಾಜಕಾರಣ, ಸರ್ವಾಧಿಕಾರಿಣಿ ಧೋರಣೆಯನ್ನು ಇಟ್ಕೊಂಡಿದ್ದಂಥ ಮನುಷ್ಯ ಅವರು. ಇವತ್ತು ಕಾಂಗ್ರೆಸ್ ಪಕ್ಷ ಇದೆ, BJP ಪಕ್ಷದ ಶಾಸಕರಿದ್ದಾರೆ. ಇವ್ರು ಹೇಳಿದ್ದ ಹಗರಣಗಳು, ಇವ್ರು ಹೇಳ್ದಂಗೆ ಎಲ್ಲ ಕೆಲಸಗಳು, ಸುಳ್ಳು ಬಿಲ್ ಬರ್ಸೋದಾಗ್ಲಿ ಅಥವಾ ಕೆಲಸ ಆಗದೆ ಬಿಲ್ ಪಡೆಯೋದಾಗ್ಲಿ, ಇವ್ಯಾವು ಕೂಡ ನಡೀತಾ ಇಲ್ಲ. ಇವ್ರ ಹಗರಣಗಳು ಒಂದೊಂದೇ ಎಳೆ ಆಗಿ ಆಚೆ ಬರ್ತಾ ಇದ್ದಾವೆ. ಇದು ಅವ್ರ ಕೈಲಿ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಅಧಿಕಾರವನ್ನ ನಿಮ್ಮನ್ನ ಯಾಕೆ ಟಾರ್ಗೆಟ್ ಮಾಡ್ಬೇಕು ಅವರು? ಅದು ಸರ್ಕಾರನ, ಸಿದ್ದರಾಮಯ್ಯನವ್ರನ್ನೋ, DK ಶಿವಕುಮಾರ್ ಅವ್ರನ್ನೋ, ಅಥವಾ ಸರ್ಕಾರದಲ್ಲಿರುವಂಥ ಸಚಿವರುಗಳನ್ನು, ಅಥವಾ ಯಾರ್ಯಾರು ಆಯಕಟ್ಟಿನ ಸ್ಥಳಗಳಿಂದ ಅವ್ರನ್ನ ಟಾರ್ಗೆಟ್ ಮಾಡಬೇಕು? ಒಬ್ಬ ಪರಾಜಿತ ಅಭ್ಯರ್ಥಿಯನ್ನು ಯಾಕೆ ಟಾರ್ಗೆಟ್ ಮಾಡಬೇಕು? ಅವ್ರಿಗೆ ಅಷ್ಟು ಧೈರ್ಯ ಇಲ್ಲ. ಅವ್ರ ಬಗ್ಗೆ ಮಾತಾಡಿದ್ರೆ ಓಡಲ್ಲ ಅದು. ನನ್ನ ಬಗ್ಗೆ ಟಾರ್ಗೆಟ್ ಮಾಡಿದ್ರೆ ಓಡುತ್ತೆ ಜನಸಾಮಾನ್ಯರಲ್ಲಿ, ಹೌದೌದು ಅಂತ ಓಡುತ್ತೆ. ಅವ್ರಿಗೆ ಅದು ಬೇಕಾಗಿರುವಂಥದ್ದು. ನನ್ನನ್ನು ಟಾರ್ಗೆಟ್ ಮಾಡಬೇಕು. ಇನ್ಯಾರನ್ನು ಟಾರ್ಗೆಟ್ ಮಾಡ್ತಾರೆ ಅವರು? ಅವ್ರು ಎಲ್ಲರ ಜೊತೆ ಮೋಸ್ಟ್ಲಿ ಅವರ ಪಕ್ಷದವ್ರನ್ನ ಒಪ್ಪಿಸ್ಬೇಕು ಅಂತ ಹೇಳಿ ಒಂದೆರಡು ಹೇಳಿಕೆಗಳನ್ನ ಕೊಡ್ತಾರೆ. ನಾನು ಅವ್ರಿಗೇನು ಅಂತಂದರೆ, ಈ ಹೆಣ್ಮಗ್ಳಿಗೆ ಏನು ಸಾಧ್ಯ? ಬಿಟ್ಟು ಸಿಕ್ಕಿದಾಳೆ ಈ ಹೆಣ್ಮಗಳು, ಬಾಯಿಗೆ ಬಂದಂಗೆ ಮಾತಾಡೋಣ, ಅವಳ ಕೈಲಿ ಏನು ಮಾಡೋಕ್ಕೆ ಸಾಧ್ಯ ಇದೆ? ಈ ಒಂದು ಹೆಣ್ಮಗಳ ಮೇಲೆ ಎಂಥ ಸವಾರಿ ಬೇಕಾದ್ರೂ ನಾನು ಮಾಡ್ಬೋದು, ನಾನೇನು ಯಾವುದಕ್ಕೂ ಇದಾಗಲ್ಲ ಅಂತ ಹೇಳೋ ಒಂದು ಪ್ರವೃತ್ತಿ ಅವ್ರ ಮನಸ್ಥಿತಿ ಆಗಿದೆ. ಸೊ ಅದರಿಂದ ನನ್ನನ್ನು ಟಾರ್ಗೆಟ್ ಮಾಡ್ತಿದ್ದಾರೆ. ಬಿಟ್ಟರೆ ಈ ಇಡೀ ರಾಜ್ಯದಲ್ಲಿ ಯಾರಾದರೂ ಒಬ್ಬ ಶಾಸಕ
ಪರಾಜಿತ ಅಭ್ಯರ್ಥಿ ಅವ್ರಿಗೆ ಮಾಡೋದಕ್ಕೆ ಎಷ್ಟು ಕೆಲಸ ಇರುತ್ತೆ ಮೇಡಮ್, ಅವ್ರಿಗೆ ಎಷ್ಟು ಕೆಲಸಗಳಿರುತ್ತೆ. ಇಡೀ ಕ್ಷೇತ್ರವನ್ನು 5.5 ಲಕ್ಷ ಮತದಾರರಿರುವಂಥ ಕ್ಷೇತ್ರ ಇದು, ಬಹಳ ದೊಡ್ಡ ಕ್ಷೇತ್ರ. ಆ ಕ್ಷೇತ್ರದಲ್ಲಿರುವಂಥ ಕೆಲಸಗಳನ್ನು ಮಾಡಿದ್ರೆ ಇದು ಎಲ್ಲದಕ್ಕೂ ಸಮಯನೇ ಇರಲ್ಲ. ಅವ್ರು ಯಾವ ಕೆಲಸನೂ ಮಾಡ್ತಾ ಇಲ್ಲ. ನಾನೆಲ್ಲೋ ಜನಗಳು ನನಗೂ 1,16,000 ಓಟ್ ಹಾಕಿದ್ದಾರೆ, ಬಂದು ಜನ ಕೇಳ್ತಾರೆ, ಬನ್ನಿ ಮೇಡಮ್ ಇಲ್ಲಿ ರೋಡ್ ಸರಿ ಇಲ್ಲ, ಬಂದು ನೋಡಿ ಸರಿ ಮಾಡಿಸಿ, ನಿಮ್ಮನ್ನು ಬೆಂಬಲಿಸಿದೀವಿ ನಾವು, ಇಲ್ಲಿ ಬೀದಿ ದೀಪ ಸರಿ ಇಲ್ಲ, ಬಂದು ಸರಿ ಮಾಡಿಸಿ, ನಿಮಗೆ ನಾವು ಬೆಂಬಲಿಸಿದೀವಿ ಅಂತ ಹೇಳಿದಾಗ ನಾನು ಹೋಗಿ ಅಲ್ಲಿ ನೋಡಿದಾಗ ಅವ್ರಿಗೆ ತಡ್ಕೊಳ್ಳೋದಕ್ಕಾಗೋದಿಲ್ಲ. ಜನಗಳ ಹತ್ರದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ, ಅವ್ರಿಗೆ ತಡ್ಕೊಳ್ಳೋದಕ್ಕಾಗೋದಿಲ್ಲ. ಒಬ್ಳು ಹೆಣ್ಮಗಳಾಗಿ ಏನು ಅವ್ರ ಮುಂದೆ ನಾನು ನಿಂತಿದ್ದೀನಿ ಧೈರ್ಯವಾಗಿ, ಅದನ್ನು ತಡ್ಕೊಳ್ಳೋಕ್ಕಾಗೋದಿಲ್ಲ. ಯಾವಾಗ ನೀವು ಏಕಪತ್ಯಾಧಿಪತಿಯನ್ನು ಸಾಧಿಸ್ಬೋದು? ಯಾರು ನನ್ನ ವಿರುದ್ಧ ಇಲ್ಲದೆ ಹೋದಾಗ ನಾನೇ ಸರ್ವಾಧಿಕಾರಿ. ಇವತ್ತು ಈ ಹೆಣ್ಮಕ್ಳನ್ನ ಎಷ್ಟು ಬೈದ್ರು, ಎಷ್ಟು ಕೆಟ್ಟದಾಗ ಮಾತಾಡಿದ್ರು, ಎಷ್ಟು ನಿಂದಿಸಿದ್ರು, ಎಷ್ಟು ಅವಮಾನ ಮಾಡಿದ್ರು ಈಕೆ ಮನೆ ಸೇರ್ತಾ ಇಲ್ಲ. ಬಂದು ಬೀದಿಲಿ ಬಂದು ನಿಂತ್ಕೋತಾ ಇದ್ದಾಳೆ, ಆಚೆ ಬಂದು ಕೆಲಸ ಮಾಡ್ತಾ ಇದ್ದಾಳೆ, ಜನಗಳ ಜೊತೆ ಹೋಗಿ ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದಾಳೆ, ಜನಗಳ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾಳೆ. ಹೆಂಗೆ ತಡ್ಕೋತಾರೆ ಅವರು?